ಆಧ್ಯಾತ್ಮ ಬಂಧುಗಳೇ, ಇಂದು ಆಚಾರ್ಯ ಮಧ್ವರ ಪರಂಪರೆಯಲ್ಲಿ ಬಂದಿರುವ ಮತ್ತು ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದಿರುವಂತಹ ಯತಿಗಳಾದ ಶ್ರೀ ಸತ್ಯಧೀರ ತೀರ್ಥರ ಆರಾಧನೆಯ ಪರ್ವಕಾಲ. ಬನ್ನಿ, ಇಂಥ ಪರ್ವಕಾಲದಲ್ಲಿ ಗುರುಗಳ ಚರಿತ್ರೆಯನ್ನು ಕಿಂಚಿತ್ ಸ್ಮರಣೆ ಮಾಡಿ ಅವರ ಅನುಗ್ರಹವನ್ನು ಪಡೆಯೋಣ ಅಂತ ಹೇಳ್ತಾ, ಗುರುಗಳ ಚರಮ ಶ್ಲೋಕವನ್ನ ಕಿಂಚಿತ್ ನಾವು ಪಠಣ ಮಾಡೋಣ. ಸತ್ಯವೀರಾಲವಾಲೋತ್ಥಃ ವಿದುಷಾಂ ಚಿಂತಿತ ಪ್ರದಃ ಸತ್ಯಧೀರಾಖ್ಯ ಕಲ್ಪದ್ರುಹು ಭೂಯಾಧಿಷ್ಠಾರ್ಥ ಸಿದ್ಧಯೇ. ಇದು ಗುರುಗಳ ಚರಮ ಶ್ಲೋಕವಾಗಿದೆ. ಶ್ರೀ ಸತ್ಯಧೀರ ತೀರ್ಥರು ಕ್ರಿಸ್ತಶಕ 1886ರಿಂದ 1906ರವರೆಗೆ ಶ್ರೀ ಉತ್ತರಾದಿ ಮಠದ ಪೀಠಾಧಿಪತಿಗಳಾಗಿದ್ದರು. ಗುರುಗಳ ಪೂರ್ವಾಶ್ರಮದ ಹೆಸರು ಶ್ರೀ ಜಯಾಚಾರ್ಯರು. ವೇದಾಂತ ಸಾಮ್ರಾಜ್ಯಕ್ಕೆ ದೀಕ್ಷಿತರಾದ ನಂತರ ತಮ್ಮ ಪ್ರೀತಿಯ ಗುರುಗಳಾದ ಶ್ರೀ ಸತ್ಯವೀರ ತೀರ್ಥರವರ ಬೃಂದಾವನವನ್ನು ಕೊರ್ಲಹಳ್ಳಿಯಲ್ಲಿ ನಿರ್ಮಿಸುವ ಕಾರ್ಯವನ್ನು ಕೈಗೊಂಡು ಮಹಾ ಸಮಾರಾಧನೆಯನ್ನು ನೆರವೇರಿಸಿದರು. ಶ್ರೀ ಸತ್ಯಧೀರ ತೀರ್ಥರು ದ್ವೈತ ಸಿದ್ಧಾಂತದ ಪ್ರಚಾರಾರ್ಥವಾಗಿ ಬೆಂಗಳೂರು, ಹೈದರಾಬಾದ್, ರಾಮೇಶ್ವರ, ಕಾಶಿ ಹಾಗೂ ಅನೇಕ ಪವಿತ್ರ ಕ್ಷೇತ್ರಗಳಿಗೆ ಪ್ರವಾಸ ಮಾಡಿ ಧರ್ಮ ಪ್ರಚಾರವನ್ನು ನಡೆಸಿದ ಮಹಾನುಭಾವರು. ಶ್ರೀ ಸತ್ಯಧೀರ ತೀರ್ಥರು ಆದರ್ಶ ವ್ಯಕ್ತಿಗಳಾಗಿದ್ದರು. ಅವರು ಪ್ರಸಿದ್ಧ ಕೊರ್ಲಹಳ್ಳಿ ಪರಂಪರೆಗೆ ಸೇರಿದವರಾಗಿದ್ದು, ಈ ವಂಶದಿಂದಲೇ ಶ್ರೀ ಉತ್ತರಾದಿ ಮಠದ 3 ಯತಿಗಳು ಪೀಠವನ್ನು ಅಲಂಕರಿಸಿದ್ದಾರೆ. ಒಮ್ಮೆ ತಮ್ಮ ಗುರುಗಳ ಮಹಾ ಸಮಾರಾಧನೆಯ ಸಿದ್ಧತೆಗಳು ಭರದಿಂದ ಸಾಗುತ್ತಿದ್ದವು. ಶ್ರೀ ಉತ್ತರಾದಿ ಮಠದಲ್ಲಿ ಪಾಂಡಿತ್ಯಶಾಲಿ ವಿದ್ವಾಂಸರನ್ನು ವಿಶೇಷವಾಗಿ ಗೌರವಿಸಲು ಅಲಂಕೃತವಾದ ಶಾಲುಗಳನ್ನು ಸಮರ್ಪಿಸುವ ಸಂಪ್ರದಾಯವಿದೆ. ಆ ಸಂದರ್ಭದಲ್ಲಿ ಮಠದ ಇತರ ಸೇವಕರು, ಸಾಮಾನ್ಯವಾಗಿ ಇಂತಹ ಗೌರವ ಪಡೆಯದವರು, ಒಮ್ಮೆ ಆ ವಿದ್ವಾಂಸರಿಗೆ ಮೀಸಲಾಗಿದ್ದ ಶಾಲುಗಳನ್ನು ಧರಿಸುವ ಆಸೆಯನ್ನು ವ್ಯಕ್ತಪಡಿಸಿದರು. ಈ ವಿಷಯವು ಶ್ರೀಗಳ ಗಮನಕ್ಕೆ ಬಂದ ತಕ್ಷಣವೇ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಅಂತಹ ಶಾಲುಗಳನ್ನು ತರಿಸಿ ಎಲ್ಲರಿಗೂ ವಿತರಿಸಿದರು. ಇದು ಶ್ರೀಮಠದೊಂದಿಗೆ ಸಂಬಂಧ ಹೊಂದಿದ್ದ ಪ್ರತಿಯೊಂದು ವರ್ಗದ ಜನರ ನಿಸ್ವಾರ್ಥ ಸೇವೆಯನ್ನು ಗೌರವಿಸುವ ಗುರುಗಳ ಪ್ರೀತಿ ಮತ್ತು ಕೃತಜ್ಞತೆಯ ಪ್ರತೀಕವಾಗಿತ್ತು. ಶ್ರೀ ಸತ್ಯಧೀರ ತೀರ್ಥರು ಕಿನ್ನಾಳ್ ಜಯಾಚಾರ್ಯರನ್ನು ಸನ್ಯಾಸ ಆಶ್ರಮಕ್ಕೆ ದೀಕ್ಷಿಸಿ ಅವರಿಗೆ ಶ್ರೀ ಸತ್ಯಜ್ಞಾನ ತೀರ್ಥರು ಎಂಬ ಆಶ್ರಮ ನಾಮವನ್ನು ನೀಡಿ ಶ್ರೀ ಉತ್ತರಾದಿ ಮಠದ ಪೀಠಕ್ಕೆ ಉತ್ತರಾಧಿಕಾರಿಯನ್ನಾಗಿ ನೇಮಿಸಿದರು. ನಂತರ ಕ್ರಿಸ್ತಶಕ 1906ರಲ್ಲಿ ಜ್ಯೇಷ್ಠ ಕೃಷ್ಣ ನವಮಿಯಂದು ರಾಯಚೂರು ಹತ್ತಿರ ಇರುವ ಕೃಷ್ಣಾ ನದಿಯ ತಟದಲ್ಲಿ ಇರುವ ಆತಕೂರಿನಲ್ಲಿ ಬೃಂದಾವನ ಪ್ರವೇಶ ಮಾಡಿದರು. ಇದು ಗುರುಗಳ ಕಿಂಚಿತ್ ಚರಿತ್ರೆ ಮತ್ತು ಸ್ಮರಣೆಯ ಒಂದು ಪ್ರಯತ್ನ. ಶ್ರೀ ಸತ್ಯಧೀರ ತೀರ್ಥರ ಆರಾಧನೆಯ ಈ ಪರ್ವಕಾಲದಲ್ಲಿ ನಾವೆಲ್ಲರೂ ಕೂಡ ತಪ್ಪದೆ ಗುರುಗಳ ಚರಮ ಶ್ಲೋಕ ಪಠಣ ಮಾಡುತ್ತಾ, ಗುರುಗಳ ಚರಿತ್ರೆ ತಿಳಿಯುತ್ತಾ, ಗುರುಗಳು ರಚನೆ ಮಾಡಿದಂತಹ ಕೃತಿಗಳನ್ನು ಪಾಡುತ್ತಾ, ಸಾಧ್ಯವಾದಷ್ಟು ರಾಯಚೂರಿಗೆ ಕೇವಲ 30 ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿರುವಂಥ ಸತ್ಯಧೀರ ತೀರ್ಥರ ಬೃಂದಾವನದ ದರ್ಶನ ಮಾಡಿಕೊಂಡು ಗುರುಗಳ ಆರಾಧನೆಯಲ್ಲಿ ಭಾಗವಹಿಸಿ ಗುರುಗಳ ಆಶೀರ್ವಾದವನ್ನು ಪಡೆಯೋಣ ಅಂತ ಹೇಳ್ತಾ, ತತ್ವವಾದ ಯೂಟ್ಯೂಬ್ ವಾಹಿನಿಗೆ ತಾವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಹಾಗೆ ಇರುವಂಥ ಅನೇಕ ಆಧ್ಯಾತ್ಮ ಬಂಧುಗಳಿಗೆ, ಮಾಧ್ವ ಪರಂಪರೆಯಲ್ಲಿ ಆಸಕ್ತರಿಗೆ ಎಲ್ಲರಿಗೂ ಕೂಡ ವಾಟ್ಸ್ಆ್ಯಪ್ ಗ್ರೂಪ್ಗಳಲ್ಲಿ ಮತ್ತು ಟೆಲಿಗ್ರಾಮ್ನಲ್ಲಿ ಈ ಒಂದು ಧ್ವನಿಮುದ್ರಿಕೆಯನ್ನು ಕಳಿಸಿ ಅಂತ ಕೇಳ್ತಾ ಈ ಕಿಂಚಿತ್ ಸೇವೆಯನ್ನು ಕೃಷ್ಣಾರ್ಪಣ ಮಸ್ತು ಎಂದು ಹೇಳುತ್ತಿದ್ದೇನೆ. ಹರೇ ಶ್ರೀನಿವಾಸ, ಗುರು ರಾಘವೇಂದ್ರ.